ಎಲ್ಲ ರೈತರಿಗೂ ನಮಸ್ಕಾರ. ನಾವೊಂದು ಕುಂದಗೋಳ ಭಾಗದ ಹತ್ರ ಇಲ್ಲಿ ಇದೀವಿ ಸರ. ಕುಂಕೂರು ಅಂತ ಒಂದು ಗ್ರಾಮ, ನಮ್ಮ ರೈತರು ಕೂಡ ಇದ್ದಾರೆ. ನಮಸ್ಕಾರ ಸರ. ತಮ್ಮ ಹೆಸರು ರೀ? ಮಲ್ಲಿಕಾರ್ಜುನ್ ಸರ್ ಅಂತಲ್ಲಲ್ರಿ? ಎಸ್ ಸರ್, ಈಗ ಒಂದು ತಿಂಗಳ ಹಿಂದೆ ನಾವು ಇಲ್ಲಿ ನಿಮ್ಮ ಊರಿಗೆ ಬಂದಿದ್ದೀವಿ ಸರ್. ಹೌದಾ? ಕೊಡಕ್ಕೆ ಬಂದಾಗ ಗೊಂಜಾಳ ಎಷ್ಟು ಹತ್ರ ಇತ್ತು ಸರ್? ಇದು ನಿಮ್ಗೆ ಫಸ್ಟಿಗೆ ನಾವು ಕೊಡಕ್ಕೆ ಬಂದಾಗ ದಡಮಠ ಎಷ್ಟು ಒಂದೊಂದಿಷ್ಟು ಇಷ್ಟ ಹತ್ರ ಇತ್ತಲ್ಲ ಸರ್. ಈಗ ಕೊಟ್ಟ ಎಷ್ಟು ದಿನ ಆಗಿದೆ ಸರ್ ನಾವು ನಿಮ್ಗೆ? 22 ದಿನ, 25 ದಿನದ ಲೆಕ್ಕ. ಹೆಂಗೆ ರಿಸಲ್ಟ್ ಅನ್ಸೈತೆ ಸರ್ ಈಗ ನಿಮ್ಗೆ? ರಿಸಲ್ಟ್ ಚಲೋ ಐತ್ರಿ. ರಿಸಲ್ಟ್ ಚಲೋ ಅನ್ಸೈತಲ್ರಿ? ನಾವು ಎರಡನೇ ಮೈ ಅಂತೂ ಗೊಬ್ಬರ ಹಾಕಿಲ್ರಿ. ಎರಡನೇ ಮೈ ಗೊಬ್ಬರ ಹಾಕಿಲ್ಲ, ಎಣ್ಣೆನ ಸ್ಪ್ರೇ ಮಾಡಿದ್ರಿ. ನಮ್ಮ ಟಾನಿಕ್ ಕಷ್ಟ ಮಾಡಿರಿ, ಮತ್ತೆ ಯಾವುದು ಮಾಡಿಲ್ಲ. ಒಂದು ಒಂದನೇ ಮೈಗೆ ನೀವು ಬರೋಕ್ಕಿಂತ ಮುಂಚೆ ಎಕರೆ 1.5 ಚೀಲದಂತ ಒಗದೇವ್ರಿ ಅಷ್ಟೇ. ಹೊಳ್ಳಿ ಗೊಬ್ಬರ ಅಂತೂ ಹಾಕಿಲ್ಲ, ಏನು ಮಾಡಿಲ್ಲ. ಇಲ್ಲ. ಎಷ್ಟು ಒಂದು ತಿಂಗಳದ ಒಳಗಿಂದ ಇತ್ತನ್ ಸರ್ ಗೊಂಜಾಳ? ಮೊದಲಕ್ಕೆ ಅಷ್ಟಿತ್ರಿ. ಒಂದು ತಿಂಗಳ ಒಳಗೆ ಗೊಂಜಾಳ ಇತ್ತು, ಮೊಣಕಾಲದ ಮಠ ಇತ್ತು. ಮೊಣಕಾಲ ಮಠ ಹೆಚ್ಚು ಕಮ್ಮಿ. ಒಂದು ತಿಂಗಳದಾಗ ನಿಮಗೆ ಆಲ್ರೆಡಿ ಈಗ ಒಂದು ತಿಂಗಳು ಇನ್ನೂ ಆಗಿಲ್ಲ, ಒಂದು 20-25 ದಿನ ಅಂದ್ರೆ ಒಳ್ಳೆ ನಿಮ್ಗೆ ರಿಸಲ್ಟ್ ಬಂದೈತಿ. ಆಲ್ರೆಡಿ ಕೂಡ ಹೂ ಕೂಡ ಕುಂದ್ರಾತೈತಿ ಸರ್. ಗೊಂಜಾಳ ನೋಡ್ಬೋದು, ತಲೆ ಮಠನೂ ಐತಿ. ಜಸ್ಟ್ ಒಂದು ತಿಂಗಳದ ರಿಸಲ್ಟ್ ಅಲ್ಲ ಸರ್ ಇದು? ಎಸ್. ಈಗ ನಿಮ್ಮ ಮನಸ್ಸಿಗೆ ಹಂಗೆ ಖುಷಿ ಆಗೈತೆ ಅಂತೀರಲ್ಲ? ಇದೇ ರಿಸಲ್ಟ್ ಅನ್ನು 4 ಜನ ರೈತರಿಗೆ ಹೇಳಕ್ ಇಷ್ಟಪಡ್ತೀರಲ್ಲ ಸರ್? ಎಸ್. ಎಲ್ಲ ರೈತರು ನೋಡ್ಬೋದು ಸರ, ಒಂದು ತಿಂಗಳದ ಗೊಂಜಾಳ, ಮೊಣಕಾಲು ತಳಗಿದ್ದಂಥ ಗೊಂಜಾಳ ಇವತ್ತು ಈ ಒಂದು ಒಳ್ಳೆ ರಿಸಲ್ಟ್ ಆಗೈತಿ. ರೈತರು ಕೂಡ ತುಂಬ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ರೈತರು ಈ ಪ್ರಾಡಕ್ಟನ್ನು ಯೂಸ್ ಮಾಡಿರಿ. ಎಸ್. ಜೈ ಸರ್ವಸ್ತ್ರಿ. ಎಸ್.